ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬಿಲ್ಕೇರಿ ಬೇವೂರು. ಶೇಖ್ ಮಾಸ್ಟರ್ ಮದುವೆ ವಿಚಾರದಲ್ಲಿ ಮಾತು ನಿಂತಿತ್ತು. ಮದುವೆ ಆದ ಮೇಲೆ ಫ್ಯಾಮಿಲಿ ಕಟ್ಕೊಂಡು ಹೋಗೋದಾತು, ಅವ್ರ ಫ್ಯಾಮಿಲಿ ಇಲ್ಲಿ ಬಿಟ್ಟು ನಾಟಕಕ್ಕೆ ಹೋಗೋದಾತು, ಏನು ನಾಟಕನ ಬಿಡೋದಾತು? ಇಲ್ಲ, ನನಗೆ ಮದುವೆ ಆಯಿತು. ಮದುವೆ ಆದ ನಂತರ ಈ ಬದುಕು ಅನ್ನೋದು, ಈಗ ನಮ್ಮ ಜೀವನ ಸಾಗಿಸ್ಬೇಕಲ್ಲ, ಬಡತನ ಹೆಂಗೆ ಮಾಡಬೇಕು? ನಾನು ಹೊಸ್ದಾಗಿ ನಮ್ಮ ಮನೆಯಾಗ ಹೆಣ್ಮಕ್ಳು ಕರ್ಕೊಂಡ್ಬಂದಿದ್ರು. ನಮ್ಮದು ಒಂದು ದೊಡ್ಡ ಮನೆ, ದೊಡ್ಡ ಮನೆ ಅಲ್ಲಿದ್ದೆ. ಅಲ್ಲಿನೂ ಒಬ್ರು ಯಾರೋ ಇಲ್ಲಿ ಹುಣಸೆ ಹತ್ತಿಗೆ ಒಂದು ಊರಿನವರು ಬಂದು ಇಲ್ಲ ನಿಮ್ಗೆ ನಿಮ್ಮ ಮಗ ಅದನಂತಲ್ಲ, ಹಿಂಗೆ ನಿಮ್ಗೆ ನಾವು ನಿಮ್ಮ ಮಗನಿಗೆ ಕನ್ಯಾ ಕೊಡ್ಬೇಕಂತ ಮಾಡೀವಿ, ಅದಕ್ಕೆ ಹಿಂಗೆ ನಾವೇನೋ ಕೇಳ್ಕೊತ ಬಂದೀವ್ರಿ ಅಂತೇಳಿ ಬಂದು ಆಟೊತ್ತಿಗೆ ಚಾಗೆ ಕೊಟ್ಟು, ಇಲ್ಲ ಮತ್ತು ನೀವು ಕನ್ಯಾ ಕೊಡಕ್ಕೆ ಬಂದೀರಿ, ಈಗ ಕನ್ಯಾ ಅಂದ್ರೆ ನಮ್ಮ ಸೊಸಿನೇ ಚಹಾ ಮಾಡಿಕೊಟ್ಟಾಳೆ ಮದುವೆಗೆಲ್ಲ ಅವ್ರಿಗೆ ಅಂತೇಳಿ ಅವರು ಬಂದ ದಾರಿಗೆ ಸುಂಕಿಲ್ಲ. ನಂಗೆ ಪಾಪ ಅವ್ರೇನು ಕೇಳು ಅಂತ ಹೋದ್ರು ಅವರು. ಮುಂದೆ ನಾನು ಬಡತನ ಪರಿಸ್ಥಿತಿ ನನಗೆ ಅನಿವಾರ್ಯ ಇತ್ತು. ನಾನು ಈ ಗೌಂಡಿ ಕೈಯಾಗ ಕೆಸರು ಕೊಡೋದು, ಕಲ್ಲ ಮಣ್ಣ ಕೊಡೋದು, ಆಮೇಲೆ ನಟ್ ಕಡೆಯಕ್ಕೆ ಹೋಗೋದು. ಹಿಂಗೆ ನಮ್ಮ ಊರಾಗೆಲ್ಲ ನಮ್ಮ ದೋಸ್ತರ, ಏನೋ ನೀವು ಒಬ್ಬ ನಾಟಕ ಮಾಸ್ತರ್ ಆಗಿ ಏನು ಎಂಡಿ ಹಿಡಿದು ಗೌಂಡಿ ಕೆಲಸ ಮಾಡೋದು ಇದನ್ನೆಲ್ಲ ಮಾಡಾಕತ್ತಿ, ಹಿಂಗಾದ್ರೆ ಹೆಂಗೋ ನೀನು ಅಂತೇಳಿ ನಮಗೆಲ್ಲ ಟಿಂಗಲ್ ಮಾಡೋದು. ಯಾರು ಕಂಪ್ನಿ ಎಲ್ಲರೂ ನೋಡ್ಬೇಕಪ್ಪ, ಹೋಗ್ಬೇಕು, ಹಾಗೆ ಹೆಂಗಂದ್ರು. ಅವಾಗ ನನಗೇನದ ಕಂಪ್ನಿದು ಮತ್ತೆ ತಲೆಯಾಗ ಬಂತು. ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಸೀದಾ ಒಂದು ಕಟಗೇರಿ ರಾಮನಗೌಡ್ರ ಕಂಪನಿ ಅಂತಿತ್ತು. ಅದು ನಾಲ್ತವಾಡ ಕ್ಯಾಂಪ್ ಮಾಡಿದ್ರು ಅವರು. ನಾಲ್ತವಾಡ ಕ್ಯಾಂಪ್ಗೆ ಅಲ್ಲಿ ಹೋದೆ ನಾನು. ಅಲ್ಲಿ ಹೋದಗಳೇನ ಇದ್ದೆ, ಅಲ್ಲೇ ಫ್ಯಾಮ್ಲಿ ಕರ್ಕೊಂಡೆ ಹೋದಗಳೇ. ಅವಾಗ ನಮ್ಮ ಮನೆಗೆ ನಮ್ಮ ತಾಯಿಯವ್ರ ಬತ್ತಿಗೆ ನಮ್ಮ ಗುರುಗಳು ಬಂದಿದ್ರು. ಬಂದು ಎಲ್ಲಿ ಹೋಗ್ಯಾನ, ಇಲ್ರಿ ಹಿಂಗೆ ಕಂಪ್ನಿಗೆ ಹೋಗ್ಯಾನ ಬಂದು, ಯಾಕೆ ಹೋದ ಕಂಪ್ನಿ ಅಂದ್ರೆ ಅವೆಲ್ಲ ಸರಿ ಇರೋದಿಲ್ಲ, ಚಟ ಕಲಿತಾವ ಹುಡುಗರು, ಸರಿ ಇಲ್ಲ, ಹೆಂಡತಿ ಕರ್ಕೊಂಡು ಹೋಗ್ಯಾನ, ಹುಚ್ಚ ಕರ್ಕೊಂಬ ಹೋಗಿ ಏನವ ಇಲ್ಲೇ ಊರಾಗಿರೋ, ಇಲ್ಲೇ ಏನಾರು ಮಾಡ್ಲಿ ಅವರು, ಅಲ್ಲೇ ಕಂಪ್ನಿ ಕಳಿಸಿ ಹಂಗೆ ಅಂದ್ರೆ ನಮ್ಮ ತಾಯಿಯವ್ರಿಗೆ ಅವರೆಲ್ಲ ಹೇಳೋಣ, ಇಲ್ಲಪ್ಪ ಬೇಡ ಕಂಪ್ನಿ ಬೇಡ ಹಂಗೆ ಹಿಂಗೆ ಅಂತ ಏನಾನ ಹೇಳಿದ್ರು. ಒಂದು ತೋಟ ದಿವಸ ಸರ್ವಿಸ್ ಮಾಡಿ ಸೀದಾ ಏನದ ಮತ್ತೆ ಊರಿಗೆ ಬಂದೆವು. ಊರಿಗೆ ಬಂದ್ರಂತ ಒಬ್ಬನೇ ಅಲ್ಲೆಲ್ಲ ಇಟ್ಟಿಟ್ಟೆಲ್ಲ ಹೋದ ನಂತರ ಸುಮಾರು ಎಲ್ಲ ತಿರುಗಾಟ ಮಾಡಿ ನಮ್ಮ ಅಣ್ಣವ್ರ ಅಷ್ಟೊತ್ತಿಗೆ ಇವೆಲ್ಲ ಮುದ್ದೆಬೇಳ ಬಿಟ್ಟು ಚಡ್ಚಣಕ್ಕೆ ಒಂದು ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ರು ಅವರು. ಸಂಗಮೇಶ್ವರ ಪ್ರಿಂಟಿಂಗ್ ಪ್ರೆಸ್ ಚಡ್ಚಣ ಅಂತೇಳಿ ಅಲ್ಲಿದ್ರು. ಅವಾಗ ಏನು ಮಾಡಿದ್ರು, ಅಟತಿ ನಮ್ಮ ಅಣ್ಣವ್ರದ್ದು ಮದುವೆ ಆಗಿತ್ತು. ನನಗೇನು ಮಾಡಿದ್ರೆ, ಇಲ್ಲೇ ಬಂದ್ಬಿಡು ನೀ ಅಂತೇಳಿ ನನಗೆ ಕರ್ಸಿದ್ರು ಅವರು. ಇಲ್ಲೇ ಬಾ, ಅಲ್ಲೇನು ಮಾಡ್ತೀವಿ, ಅಲ್ಲಿ ಎಲ್ಲ ಕಂಪ್ನಿ ಹೋಗೋದು ಬೇಡ ಅಂತೇಳಿ ಅಲ್ಲಿ ಚಡ್ಚಣಕ್ಕೆ ನಮಗೆ ವಾಸ್ತವ್ಯ ಅಲ್ಲೇ ನಮ್ಮ ಅಣ್ಣವ್ರು ಇದ್ರು. ನಮ್ಮ ಫ್ಯಾಮ್ಲಿನೇ ಇತ್ತು, ನಮ್ಮ ಅಣ್ಣನ ಫ್ಯಾಮ್ಲಿನೇ ಇತ್ತು, ನಮ್ಮ ತಾಯಿಯವರು ಇದ್ರು, ಅಲ್ಲೇ ಇದ್ದರು. ನಮ್ಮ ತಾಯಿಯವರು ಇಲ್ಲಿ ಹಿಂಗಳಿಗೆ ಬರೋದು ಹೋಗೋದು ಮಾಡ್ತಿದ್ರು. ಅಷ್ಟೊತ್ತಿಗೆ ಮುಂದೆ ಅಲ್ಲಿ ಒಂದು ಗೌಡ್ರ ಗದ್ಲ ಅಂತೇಳಿ ಆ ಊರವ್ರಿಗೆ ಒಂದು ನಾಟಕ ಕಲಿಸ್ತೆ. ಬಿಭೀಷನ್ ಕೃತ ಅದು ಗೌಡ್ರ ಗದ್ಲ ನಾಟಕ ಕಲಿಸ್ತೆ. ಆ ನಾಟಕ ಒಳ್ಳೆ ವಿಜೃಂಭಣೆ ಆಯ್ತು. ಆಮೇಲೆ ಅಲ್ಲೊಂದಿಷ್ಟು ಪುರಾಣ ಪ್ರವಚನಗಳು ನಡೀತಿದ್ದು ಅಲ್ಲೇ. ಆ ಸಂದರ್ಭದಲ್ಲಿ ಅವಾಗ ನನಗೆ ನಮ್ಮ ಅಣ್ಣವ್ರು, ನಿಮ್ಮ ತಮ್ಮ ಭಾರಿ ಹಾರ್ಮೋನಿಯಂ ಬಾರಿಸ್ತಾನಲ್ರಿ, ಮತ್ತು ಇಲ್ರಿ ಅವನೆಲ್ಲ ಸಂಗೀತ ಎಲ್ಲ ಕಲ್ತಾನ, ಮುಂದೆ ನಾಟಕ ಕಂಪ್ನಿಗೆ ಹೋಗ್ತಾನೆ, ಬೇಡ ಅಂತ ಇಲ್ಲೇ ತಂದೀವಿ. ಅಲ್ಲಿ ಒಂದು ಸಂಗಮೇಶ್ವರ ಕಾಲೇಜ್ಗೆ ಒಂದು TCH ಒಂದು ವಿಷಯ ಇತ್ತು, ಮ್ಯೂಸಿಕ್ ಟೀಚರ್ದು. ನೀನು ಮ್ಯೂಸಿಕ್ ಟೀಚರ್ ಅಂಥೇಳಿ ನೀನು TCH ಒಂದು ವಿಷಯದ ನೀನು ಹೇಳ್ತೀಯೇನಂತಂದರು. ಹೇಳ್ತೀನಿ ರೀ, ನಾನು ಹೇಳ್ತೀನಿ ಸಂಗೀತ, ಮತ್ತು ನಿನಗೆ ಇಷ್ಟು ಪಗಾರ ಕೊಡ್ತೀವಿ, ಮತ್ತು ನೀನು ಒಂದು 5 ವರ್ಷ ಮಾಡಿದೆ, ನೀನು ಫುಲ್ ಟೈಮ್ ಮಾಡ್ಕೋತೀವಿ ನಾವು, ಹಂಗೆ ಹಿಂಗೆ ಅಂತೇಳಿ ನಮ್ಮ ಅಣ್ಣವ್ರಿಗೆ ಹೇಳಿದ್ರು. ಅಲ್ಲಿ ಒಂದಿಷ್ಟು ವಿಷಯ ನಾನು ಮಾಡಿದೆ. ಒಬ್ಬರು ಒಂದೇ ಆಲೋಚನೆ, ಒಂದೇ ವಿಚಾರ, ಒಂದೇ ಉದ್ದೇಶ, ಒಂದೇ ವಿಚಾರ, ಒಂದೇ ಗುರಿ ಇರುತ್ತೆ. ಇಬ್ಬರು ಸೇರಿದಾಗ 2 ಮನಸ್ಸು, 2 ಆಲೋಚನೆ, 2 ಆಚಾರ, 2 ವಿಚಾರಗಳು ಬರ್ತಾವೆ. ಸಾಮಾನ್ಯವಾಗಿ ಇಬ್ಬರು ಸೇರಿದಾಗ ಅದು ಭಾಳ ದಿನ ನಡೆಯಲ್ಲ. ನಾನು ಕಂಡಂಗೆ ಆನಂದ್ ಮೇಲಿಂದವರು, ಆಮೇಲೆ ಶಂಕರ್ ಜೈಕಿಸ್ತಾನ್ ಅವರು, ವ್ಯಾಪಾರ ಕೃತದಲ್ಲಿ ನೋಡಿದ್ರೆ ಘಾಟ್ಗೆ ಪಾಟೀಲ್ ಅವರು,
ಒಂದು ಯಶಸ್ ಕಂಡಂಥವ್ರು ಬಿಟ್ರೆ 3 ಜನ ಪಾರ್ಟ್ನರ್ಸು. ಹಾಗೆ ಬಾಗಲಕೋಟೆ ಒಂದು ಬಾರ್ ನಡೆಸ್ತಾರೆ, ಅಕ್ಬರ್ ಸರ್, ಹಾಗೆ ರೆಡ್ಡಿ ಅವರು, ವೆಂಕಣ್ಣ ಅವರು ಅಂತ. ಅವರು ಕೂಡ ಜಗಳ ಆಡಿಲ್ಲ. ನೀವು ಕೂಡ್ಬೇಕಾದ್ರೆ ಏನು ಒಪ್ಪಂದ ಮಾಡ್ಕೊಂಡು ಕೂಡಿದ್ರಿ? 50 ವರ್ಷವರೆಗೂ ಹೆಂಗೆ ನಡ್ಕೊಂಡು ಬಂದ್ರಿ? ಏನೋ ಒಂದು ಮಾತಾಡ್ಕೊಂಡು ಕೂಡಿದ್ರು ಹೆಂಗೆ? ಇಲ್ಲ, ಅದು ಮುಂದಿನ ಇದರಲ್ಲಿ ಬಂದ್ಬಿಡ್ತೀವಿ ನಾವು. ಈಗೆಲ್ಲ ಗ್ರಾಮೀಣ ರಂಗಭೂಮಿ ಆಯ್ತು, ನನ್ನ ಬದುಕಾಯ್ತು, ಸಂಸಾರ ಆಯ್ತು, ಎಲ್ಲ ಬಂದಿವಿ. ಕೊನೆಗೆ ಚಡ್ಚಾಣಕ್ಕೆ ನಮ್ಮ ಅಣ್ಣ ಆಶ್ರಯ ಕೊಟ್ಟರು, ಅಲ್ಲಿ ಬಂದೇವೆ. ಅಲ್ಲಿ ಮ್ಯೂಸಿಕ್ ಟೀಚರ್ ಅಂತ ಕೆಲಸ ಮಾಡಿದ್ರು ಕೂಡ ಮತ್ತೆ ನಾಟಕಕ್ಕೆ ಹೋಗುದು, ನಾಟಕ ಕೆಲಸ ಮಾಡೋದು ಇದೆಲ್ಲ ಆದ ನಂತರ ಅಲ್ಲಿಯವರೇ ಕಾಲೇಜ್ ಪ್ರೊಫೆಸರು ಮತ್ತು ಅಲ್ಲಿ ಕಾಲೇಜ್ದವರು ಅಲ್ಲಿ ಒಂದು ನಾಟಕ ಕಲ್ತ್ರವ್ರು. ನಮಗೊಂದು ನಾಟಕ ಕಲ್ಸನಿ ಅಂತೇಳಿ ನಿರ್ದೇಶನ ಮಾಡಿ ತಲಾಟಿ ಮಾಡಿದ ಗಲಾಟೆ ಒಂದು ನಾಟಕ. ಅದು ಒಂದು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಒಂದು ಉಮದಿ ಅಂತ ಬರುತ್ತೆ. ಆ ಉಮದಿಗೆ ಸಿದ್ದೇಶ್ವರ ಏನೋ ಒಂದು ದೇವರ ಜಾತ್ರೆಯಲ್ಲಿ, ಆ ಜಾತ್ರೆಗೆ ಇಲ್ಲ ನೀವು ಅಲ್ಲಿ ಕಂಪನಿ ಹಾಕುನು, ನಾಟಕ ಮಾಡುನು, ದುಡ್ಡು ಸಂಪಾದನೆ ಆಗತ್ತೆ, ಏನೇನೋ ಒಂದು ಇದು ಮಾಡಿ ನಮ್ಮ ತಲೆಗೆ ಹಾಕಿ ಅವರು ಅದ್ರ ಜೊತೆ ದೇವ್ರ ನಿಂಬೆರಗೋರಿಗೆ ಒಂದು ನಾಟಕ ಕಲಿಸಿದ್ದೆ ನಾನು, ಚಿನ್ನದ ಗೊಂಬೆ. ಅವರು ಸ್ನೇಹಿತರಾಗಿದ್ರು ಎಲ್ಲರೂ. ಒಬ್ರು ಬೀಳ್ಗಿ ಪೇಂಟರ್ ಅಂತ ಗುಡಿಗೇರಿ ಕಂಪನಿ ಬಂದಿತ್ತು, ದಯಾನಂದ ಬೀಳ್ಗಿ ಅವರ ತಂದೆಯವರು. ಆ ಬೀಳ್ಗಿಯವರ ತಂದೆಯವರು, ಅವರ ತಾಯಿ ಕಮಲಾ, ಅವರೆಲ್ಲ ನಮಗ ಪ್ರಚೋದನೆ ಮಾಡಿದ್ರು. ಪ್ರಚೋದನೆ ಮಾಡಿ ನೀನು ಕಂಪನಿ ಮಾಡು, ನಾವು ಬರ್ತೀವಿ, ಇಂಥ ದೊಡ್ಡ ಕಂಪನಿ ಬಿಟ್ಟು ನೀವೇನು ಬರ್ತೀರಿ, ಬರ್ತೀವಿ ನೋಡು ಅಂತೇಳಿ ಅದು ಹಂಗೆ ಹಿಂಗೆ ಮಾಡಿ ನಾವು ಅಲ್ಲಿ ಉಮ್ದಿ ಕ್ಯಾಂಪ್ ಮಾಡಿದೆವು. ಏನೋ ಬಾಡಿಗೆ ಸಾಮಾನು ಅದು ಇದು ಏನೋ ತಗೊಂಡು ಕ್ಯಾಂಪ್ ಫಸ್ಟ್ಗೆ ಕಂಪನಿ ಮಾಡಿದೆವು. 83 ಕಂಪನಿಯ ಪ್ರಾರಂಭದ ನಾಟಕ ಫಸ್ಟು ನಾವು ನಾಟಕ ಗಂಡನ ಮಾನ ನಾಟಕ, ಆ ನಾಟಕವನ್ನ ಮಾಡಿದೆವು ಅಲ್ಲಿ. ತದನಂತರ ನಮ್ಮ ಸ್ನೇಹಿತರೊಬ್ರು ತೀರು ಹೋಗಿದ್ದಾರೆ, ಶರೀಫ್ ಸಾಹೇಬರು, ಆಮೇಲೆ ಇನ್ನೊಬ್ರು ಪಂಚಾಯತ್ ಸ್ವಾಮಿಗಳು ಅಂಥೇಳಿ, ಇನ್ನೊಬ್ರು ನಮ್ಗೆ ಈ ಸದ್ಯ ಹಾಲಿ ಯೂಟ್ಯೂಬ್ ಸ್ಟಾರ್ ಸಿದ್ದು 40 ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಅಲ್ಲಿ ನಾಟಕ ಮಾಡಿದ್ವಿ. ಪ್ರಪ್ರಥಮ ಒಂದು ಹೊಸ ನಾಟಕ, ನಮ್ಮ ಇವತ್ತಿಗೆ ಪ್ರಚಲಿತವಾದಂಥ ಒಂದು ನಾಟಕ, ಅದು ಕೈಲಾಗದ ಗಂಡ ಕೈಲಾಸ ಗಂಡನ ಅಂತ ಹೇಳಿ ನಾವು ಅಲ್ಲಿ ಪ್ರಾರಂಭ ಮಾಡಿದೆವು. ಅಲ್ಲಿ ಸತ್ಯಹರಿಶ್ಚಂದ್ರ ನಾಟಕ, ತಾಯಿಗಳು, ಅನೇಕ ನಾಟಕಗಳನ್ನು ನಾವು ಅಲ್ಲಿ ಮುಗಿಸಿ ಆ ಕ್ಯಾಂಪ ಮುಕ್ತಾಯ ಆಯ್ತು. ಮುಂದೆ 2ನೇ ಕ್ಯಾಂಪ ಮಾಡಬೇಕಾಗಿತ್ತು. ನಾವು ಕಂಪನಿನೇ ಪ್ರಾರಂಭ 83ರಲ್ಲಿ ನಮ್ದು ಕುಮಾರೇಶ್ವರ ನಾಟ್ಯ ಸಂಘ ಅಂತ ಟೈಟಲ್ ಇಟ್ಟು ಹೊಂಟೆವು. ಇಲ್ಲೇ ಒಂದು ಹೆಬ್ಬಾಳ ಅಂತ ಬರುತ್ತೆ, ಇಲ್ಲೇ ಅಲ್ಲ ಬಾಗೇವಾಡಿ ಅಲ್ಲ, ಇಲ್ಲಿ ಜಮಖಂಡಿ ಹತ್ರ ಹಿಂಗ ದಾಟಿ ಅಲ್ಲಿ ಚಿಕ್ಕ ಪಡಿಸಿಲಿ ಹಿಂಗ ಅಲ್ಲಿ ಒಂದು ಹೆಬ್ಬಾಳ ಜಾತ್ರೆ ಯಾರೋ ಹೇಳಿದ್ರು. ಅಲ್ಲಿಂದ ಪೂರ್ತಿ ನಮ್ಮ ಥಿಯೇಟರ್ ಕಿತ್ತು ಹೋಯ್ತು. ಅದು ನಂತರ 83ರಲ್ಲಿ ಪ್ರಥಮವಾಗಿ ಇಲ್ಲಿ APMCಗೆ ಬಂದು ಕ್ಯಾಂಪ್ ಮಾಡಿದೆವು. ಇಲ್ಲಿ APMC ಅಂತ ಬರ್ತದೋ ಅಲ್ಲಿ ಒಂದು ಮಂಗಲ ಭವನ ಇತ್ತು, ಅದರಲ್ಲಿ ಕ್ಯಾಂಪ್ ಮಾಡಿದೆವು. ಆ ಸಂದರ್ಭದಲ್ಲೇನೆ ಈ ಕಿತ್ತೂರು ಚೆನ್ನಮ್ಮ ನಾಟ್ಯ ಮಂದಿರ ಕಟ್ಟಿ ರೆಡಿ ಇತ್ತಲ್ಲಿ. ಕಿತ್ತೂರು ಚೆನ್ನಮ್ಮ ನಾಟ್ಯ ಮಂದಿರ ಒಬ್ಬರು ಜನಾರ್ದನ್ ರೆಡ್ಡಿ ಅಂತ ಹೇಳಿ ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅಲ್ಲಿ ನಾವು ಇನ್ನೂ ತಯಾರಿ ಒಳಗಿತ್ತು. ಅವಾಗ 1, 2, 3 3ನೇ ಕ್ಯಾಂಪನೇ ನಮ್ಮದು. ಇದು ಎಲ್ಲಿ? ವಿಜಾಪುರ. ಒಂದು ತಕ್ಷಣನೇ ನಾವು ಮನಗುಳಿ ಅಂತ ಬರುತ್ತೆ, ಮನಗುಳಿ ಕ್ಯಾಂಪ್ ಮಾಡಿದೆವು. ಮನಗುಳಿ ಹಂಗೆ ಇನ್ನು ನಮ್ಮದು ತಿರುಗಾಟ ಬದುಕು ನಡೀತು. ಆ ಮನಗುಳಿ ಆಯ್ತು, ಅಲ್ಲಿಂದ ಅದು ಲಾಸ್ ಆಯ್ತು. ಆಮೇಲೆ ಮನಗುಳಿಯಿಂದ ಹೊರ್ತಿ ಅಂತ ಬರ್ತದೆ, ಹೊರ್ತಿ ಜಾತ್ರೆ, ಆಮೇಲೆ ಮೋರಟ್ಗಿ, ಆಮೇಲೆ ಮತ್ತೆ ನಾವು ತಾಳಿಕೋಟಿ ಕ್ಯಾಂಪ್ ಮಾಡಿದೆವು. ನಮ್ಮ ಕಂಪನಿ ತಾಳಿಕೋಟಿ ಕ್ಯಾಂಪ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ನಾಟಕ ಕೈಲಾಸ ಕಂಡ ಒಳ್ಳೆ ನಾಟಕ ಚೆನ್ನಾಗಿ ಬಂತು, ಕಲೆಕ್ಷನ್ ಇತ್ತು. ನಮ್ಮ ಗುರುಗಳಿಗೆ ಎಲ್ಲ ಎಷ್ಟು ಉತ್ಸಾಹ ಅಂದ್ರೆ ಭಾರಿ ಉತ್ಸಾಹ. ಸಾಲಿ ಮಠ ನಮ್ಮ ಶಿಷ್ಯ ಕಂಪ್ನಿ ತಂದಾನೆ, ಇಲ್ಲಿ ಕಂಪ್ನಿ ಮಾಲಕ್ ಆಗ್ಯಾನಂತೆ. ಎಲ್ಲ ಭಾಳ ಖುಷಿ ಅಂದ್ರೆ ಭಾಳ ಖುಷಿ. ಎಲ್ಲ ಅಜ್ಜೋರು ತಾಳಿಕೋಟೆ ಅಜ್ಜೋರ್ನು ಅಲ್ಲೆಲ್ಲ ಕಾಸ್ಕತೆ ಅಪ್ಪಗಳನ್ನೆಲ್ಲ ಕರೆಸಿ ನಾಟಕ ಎಲ್ಲ ಮಾಡ್ತೀವಿ. ಮುಂದೆ ಬೇರೆ ಕಡೆ ಕ್ಯಾಂಪ್ ಮಾಡಿದೆವು. ಅಲ್ಲಿಂದ ನಮಗೆ ಸ್ವಲ್ಪ ಶನಿ ಹಿಡಿತ ಅನ್ಲಿಕ್ಕೆ ಏನು ತೊಂದರೆ ಇಲ್ಲ. ಶನಿ ಹಿಡದೇ ಬಿಡ್ತು. ಅಲ್ಲಿ ಕ್ಯಾಂಪ, ಇಲ್ಲಿ ಕ್ಯಾಂಪ, ಶುಕ್ರ ಕುಡಿದ್ದ ಅಲ್ಲಿ, ಶನಿ ಕುಡಿದ್ದು ಅಲ್ಲಿ, ಎಲ್ಲ ಬಂತು. ಹಂಗೆ ತಿರುಗಾಟ ನಡೀತು ನಮ್ದು. ಬಹಳ ತಿರುಗಾಟ, ಅಷ್ಟು ಇಷ್ಟ ಅಲ್ಲ, ಅದೇನು ಕಷ್ಟಪಟ್ಟದ್ದು. ಆದ್ರೆ ರಂಗಭೂಮಿ ಎಷ್ಟು ನಮಗ ಕಷ್ಟ ಕೊಟ್ಟದ, ಅಷ್ಟ ಉನ್ನತ ಶಿಖರಕ್ಕೆ ಏರ್ಸದ. ಅದಕ್ಕೆ ಎಷ್ಟು ಸ್ಮರಣೆ, ಅದಕ್ಕೆ ಎಷ್ಟು ಋಣ, ಅದಕ್ಕೆ ರಂಗಭೂಮಿಗೆ ನಾವು ತೀರ್ಸಲಿಕ್ಕಾಗಲ್ಲ ಏನ್ರಿ. ಅಂತ ಬದುಕನ್ನ ನಮ್ಗೆ ಮುಂದೆ ಕ್ರಮೇಣ ಮಾಡ್ತಾ ಕ್ಯಾಂಪ್ ಮಾಡಿದೆವು. ಮಾಡಿ ಒಂದು ಮಾಲಿಂಗ್ಪುರ್ ಅಂತ ಬರುತ್ತೆ,
ಮಾಲಿಂಗ್ಪುರಕ್ಕೆ ಕ್ಯಾಂಪ ನಾವು ಮಾಡಿದೆವು. ಇದರ ನಡುವಿನ ಇದು ನೋಡಿಬಿಟ್ರೆ ಸುಮಾರು ನಮ್ಮದು ಒಂದು ದೊಡ್ಡ ಭಗವದ್ಗೀತೆನೇ ಆಗುತ್ತೆ ಆ ಟೈಪ್ ನಮ್ಮದು ಸ್ಟೋರಿ ಅದ. ಈ ಬಿಡುವಿನ ನಡುವಿನಲ್ಲಿ ಹುನಗುಂದ ಕ್ಯಾಂಪ್ ಮಾಡಿದ್ದೆವು. ತಾಳಿಕೋಟೆ ಮುಗಿಸಿ ಹುನಗುಂದ ಕ್ಯಾಂಪ್ ಮಾಡಿದ್ವಿ. ಅದ್ಭುತವಾದಂಥ ಕಲೆಕ್ಷನ್, ದೊಡ್ಡ ಕಲೆಕ್ಷನ್. ಅವಾಗ 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ ಹಿಂಗೆ ತೆಗಿಟ. ಅಂಥದ್ರಲ್ಲಿ 10,000, 8,000, 15,000 ಇಲ್ಲಿ ತನಕ ಕಲೆಕ್ಷನ್. ಅದೆಲ್ಲ ಮುಗಿಸಿ ಆ ಕ್ಯಾಂಪ್ ಮುಗಿಸಿ ಗುಳೇದ ಗುಡ್ಡ, ಸೂರ್ಯಪಾನ, ಇಡೀ ಕರ್ನಾಟಕ ತುಂಬೆಲ್ಲ ಸುತ್ತಾಡಿದೆವು ಆ ಸಂದರ್ಭದಲ್ಲಿ. ಜೊತೆ ಮಾಡ್ಕೊಂಡು ಅದು ಸುತ್ತಾಡಿ ಬಂದು ಏಳು ಬೀಳು ಬಂದಾಗೋದು, ಚೆಲುವಾಗೋದು, ಬೀಳು ಚೆಲುವಾಗೋದು. ಇಲ್ಲಿ ನಾನು 95ರಲ್ಲಿ ಒಬ್ಬರು ಬಸವರಾಜ್ ಹೊಸಮನಿ ಅಂತಿದ್ರು, ಅವರು ಇಲ್ಲಿ ಟೀಚರ್ ಇದ್ರು. 95ರಲ್ಲಿ ನೀವು ಒಂದು ಸಂಘ ಮಾಡಬೇಕು ಅಂತಂದ್ರೆ ಅವರು ಪ್ರಚೋದನೆ ಮಾಡಿದರು. ಕಲಾವಿದರದ್ದು ಒಂದು ಸಂಘ ಮಾಡಬೇಕು ಅಂತ. ಅಷ್ಟೊತ್ತಿಗೆ ನಾವೆಲ್ಲ ನಮ್ಮ ಅಣ್ಣವರು ಸ್ವಲ್ಪ ಅಸ್ತವ್ಯಸ್ತಾಗಿ ಏನೇನು ಊರವರು ದೇಶ ಸಂಚಾರ ಮಾಡಿ ಪ್ರೆಸ್ ಬಿಟ್ಟು ಎಲ್ಲ ಹೋಗೋದು ಏನೋ ಮಾಡಿದ್ರು. ಅವಾಗ ಚರ್ಚಾಂಜಿದ್ದು ಪ್ರೆಸ್ಸನ್ನು ಇಲ್ಲಿ ವಿಜಾಪುರಕ್ಕೆ ತಂದು ಬಸ್ ಸ್ಟ್ಯಾಂಡ್ ಹತ್ರ ಇವತ್ತು ನಮ್ಮ ಅಣ್ಣನ ಮಕ್ಕಳು ನಡೆಸ್ತಾರೆ. ಅದು ಲಲಿತ ಕಲಾ ಪ್ರಿಂಟರ್ಸ್ ಅಂತೇಳಿ ಅದು ಇಲ್ಲಿ ತಂದು ಹಾಕಿ ಅಲ್ಲೇ ಒಂದು ಸಂಘ ಮಾಡಬೇಕು ಅಂಥೇಳಿ ವಿಜಾಪುರ ಜಿಲ್ಲಾ ಕಲಾವಿದರ ಅಭಿವೃದ್ಧಿ ಸಂಘ ವಿಜಾಪುರ ಅಂತೇಳಿ ಒಂದು ಸಂಘ ಸ್ಥಾಪನೆ ಮಾಡಿದೆವು. ಅವಾಗ ಇಲ್ಲಿ ಥಿಯೇಟ್ರಿಗೆ ಓಪನಿಂಗ್ ಮಾಡಿದೆವು 93ರಲ್ಲಿ ಆ ಸಂಘ ಸ್ಥಾಪನೆ ಮಾಡಿದೆವು. ಅದಕ್ಕಿಂತ ಮುಂಚೆ ಮಾಲಿಂಗ್ಪುರ ನಾವು ಏನು ಕ್ಯಾಂಪ್ ಮಾಡಿದೆವು. ಮಾಲಿಂಗ್ಪುರಕ್ಕೆ ಇದ್ರಲ್ಲ ನೀವು? ಹೋಗಲಿಲ್ಲ. ಹಾಂ, ಇದಕ್ಕಿಂತ ಈ ಸಂಘ ಮಾಡಿದಾಗ ಈ ಸಂಘ ಮುಗಿಸ್ಕೊಂಡು ನಾವು ಏನು ಮಾಡಿದೆವು, ಇದು ಸಂಘದ ಅಭಿವೃದ್ಧಿ ಏನು ಮಾಡಬೇಕು ಅಂತೇಳಿ ಎಲ್ಲರೂ ಸೇರಿ ನಮ್ಮ ಸಂಘಕ್ಕೆಲ್ಲ ಇಡೀ ಕಲಾವಿದರಿದ್ದರು. ಇನ್ನೊಬ್ಬರು ಸಾಹಿತಿಗಳು SM ಖೇಡಿ ಅಂತೇಳಿ ಅವರೆಲ್ಲ ಇದ್ದರು, ನಮ್ಮ ಜೊತೆ ಓಸರು ಅವರೆಲ್ಲ ಇದ್ದರು. ಅವರು ಈ ಕೆಲಸ ಸಂಘದ ಕಾರ್ಯಚಟುವಟಿಕೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಮಾಡಿ ಸರ್ಕಾರದಿಂದ ಇವತ್ತು ಬುರ್ಣಾಪುರ ಇವತ್ತಿಗೆ ಅದಾವ. ಅದು ಇನ್ನೂ ಊರ ಸ್ಥಿತಿ ಇನ್ನೂ ಬಂದಿಲ್ಲ. ನಮಗೆಲ್ಲ ಪ್ಲಾಟ್ ಕೊಟ್ಟಾರ, ಎಲ್ಲ ಮಾಡಿವಿ. ಆ ಸಂಘ ಮಾಡಿದಾಗ ಪುಟ್ಟರಾಜ್ ಗವಾಯಿಗಳನ್ನು ಅಜ್ಜೋರ್ನ ಇಲ್ಲಿ ಚಿಂದೋಡಿ ಬಂಗಾರೇಶಣ್ಣವ್ರ ಒಂದು ಕಂಪ್ನಿ ಇತ್ತು ಇಲ್ಲಿ ಕಿತ್ತೂರು ಚೆನ್ನಮ್ಮನಾಟ, ಅಲ್ಲೇ ಉದ್ಘಾಟನೆ ಮಾಡಿದ್ರು. ಹೋಯ್ತು, ಹಂಗೆ ಕ್ರಮೇಣ ಬಂತು. ಮುಂದೆ ನಾವು ಹಂಗೆ ಲಾಸ್ ಆಗಿ ಏನೋ ಮಾಡಿ ಮತ್ತೆ ಟ್ರೂಪ್ ಮಾಡ್ತಿದ್ದೆವು. ಈ ಕಂಪ್ನಿಗಳು ನಡೀಲಿಲ್ಲ, ಪರಿಸ್ಥಿತಿ ಗಂಭೀರ ಆಯ್ತು. ಏನು ಮೊದಲು ಒಂದಿಷ್ಟು ಸಾಮಾನು ಮಾಡಿದೆವು, ಅವೆಲ್ಲ ಹೋಗಿಬಿಟ್ಟು ಮುಂದೆ ನಾವು ಏನು ಮಾಡಬೇಕು ಅವಾಗ ಆಲೋಚನೆ ಮಾಡಿ ನಾವೆಲ್ಲರೂ ಸೇರಿದಾಗ ನಮಗೆ ನೆನಪಿಗೆ ಬಂದದ್ದು, ಅವಾಗ ಸಂಘ ಮಾಡಿಂದ ನೆನಪಿಗೆ ಬಂದದ್ದು ಶ್ರೀಧರ್ ಹೆಗಡೆ ಅವರು ಅಲ್ಲಿಂದ ನಾಟಕ ನಿರ್ದೇಶನ ಮಾಡ್ತಾರೆ, ಟ್ರೂಪ್ ಮಾಡ್ತಾರ. ಅವ್ರು ರೈತನ ಮಕ್ಕಳ ನಾಟಕವನ್ನು ಇಡೀ ತೊಗೊಂಡು ಎಲ್ಲ ಇಲ್ಲಿ ನಮ್ಮ ವಿಜಾಪುರ ಸುತ್ತಮುತ್ತಲ ಇಲ್ಲಿ ಎಲ್ಲ ಕಡೆ ಕಾಂಟ್ಯಾಕ್ಟ್ ಬೇಸ್ ಮ್ಯಾಗ ಟ್ರೂಪ್ ಮಾಡಿ ಎಲ್ಲ ನಾಟಕ ಮಾಡಿ ನಾವು ಇಬ್ಬರು ಸೇರಿ ಅಷ್ಟೊತ್ತಿಗೆ ನನ್ನ ಹೆಂಡ್ರು ಮಕ್ಕಳನ್ನೆಲ್ಲ ಮರ್ತು ಬಿಟ್ಟಿದ್ದೆ ನಾನು. ದಿಕ್ಕಾಪಾಲ ಅವರು ಎಲ್ಲಿದ್ರು ಏನೂ ಗೊತ್ತಿದ್ದಿಲ್ಲ. ನಮ್ಮದೇ ಆದದ್ದು ಲೋಕ, ನಮ್ಮದೇ ಆದದ್ದು ಇದ್ರಾಗ ಏನೋ ಇರ್ತಿದ್ದೆವು. ಕೊನೆಗೆ ವಿಜಾಪುರಕ್ಕೆ ಮತ್ತೆ ಬಂದು ಅವಾಗ ನಮ್ಮ ಅಣ್ಣನ ನಾವೆಲ್ಲ ಇರ್ತಂದು ನಮ್ಮ ಫ್ಯಾಮ್ಲಿ ಅವರು ಎಲ್ಲ ತಂದು ಇಲ್ಲಿ ಯಾವುದೋ ಒಂದು ರೂಮ್ನಲ್ಲಿ ಬಾಡಿಗೆ ಇದ್ದು, ಅದರ ಜೊತೆ ನಾವು ಹೆಗಡೂರು ಅಲ್ಲಿ ಇಲ್ಲಿ ವಿಜಾಪುರದಲ್ಲಿ ಯಾವುದೋ ಖಾಸಗೇರಿ ಓಣಿಯಲ್ಲಿ ಬಾಡಿಗೆ ಹಿಡಿದು ನಾಟಕ ಬಗ್ಗೆ ಚರ್ಚೆ, ನಾಟಕ ಇದನ್ನೇ ಮಾಡೋದು ತೀರ್ಮಾನ ಮಾಡಿ ಮುಂದೆ ಟ್ರಿಪ್ ನಮ್ಗೆ ಸಾಲದು ಒಂದು ಕಂಪ್ನಿನೇ ಮಾಡಿಬಿಡು ನಿನ್ನ ಅಂತೇಳಿ ತೀರ್ಮಾನ. ಮತ್ತು ನಮ್ಮ ಅದೇ ಕಂಪ್ನಿ ತೀರ್ಮಾನ ಮಾಡೋಣ ಅಂಥೇಳಿ ಒಬ್ಬರು ಅಶೋಕ್ ಇನಾಮ್ದಾರ್ ಅಂತೇಳಿ ನಮ್ಮ ಸ್ನೇಹಿತರು ಇವರಾಗ ಸಿಂಡಿಕೇಟ್ ಬ್ಯಾಂಕ್ನಾಗ ಇದ್ರು, ಅವ್ರು ನೌಕರಿ ಮಾಡ್ತಿದ್ರು. ಇನ್ನೊಬ್ಬರು ನಮ್ಮ ಸ್ನೇಹಿತರು ಈರಣ್ಣ ಅಂತಿದ್ರು, ಅವರೆಲ್ಲ ಹೆಲ್ಪ್ ಮಾಡಿದರು. ಹೆಲ್ಪ್ ಮಾಡೋಣ ತಕ್ಷಣ ಹಂಗೆ ನಾವು ಒಂದಿಷ್ಟು ಸಾಮಾನು ಕೊಡ್ತಿದ್ರು. ನಾವು ಅಷ್ಟು ಇಷ್ಟು ಏನೇನೋ ಮಾಡಿ ಇಬ್ಬರೇ ಹೋಗ್ಬೇಕು. ನಾವು ಆ ಬಿದಿರು ನೋಡಕ ತರಬೇಕು ಹೋಗ್ಬೇಕ. ಇವರು ಹೋಗುದು ಅಕ್ಕ ಇಲ್ಲ ಹೋಗುದು. ಇದ್ರೊಳಗೆ ನಮ್ಮ ಸ್ನೇಹಿತರು ಇದ್ರು, ಪರಿಚಯ ಮಾಡಿಕೊಂಡು ಕಡಿಮೆ ರೇಟ್ ನಲ್ಲಿ ಅಲ್ಲಿ ಎಲೆಗಳನ್ನ ಪೋಲ್ಗಳು ನೀಲಗಿರಿ ಪೋಲ್ಗಳನ್ನ ಕಳಿಸಿ ಅದನ್ನೇ ನಾವಿಬ್ರೆ ಹೊತ್ಕೊಂಡ್ ಬರ್ಬೇಕು, ರೋಡಿಗೆ ಹಾಕ್ಬೇಕು. ಅದನ್ನ ಅವಾಗ ಅರ್ಧ ಲಾರಿ ಬರ್ತಿತ್ತಲ್ಲ, ಆ ಅರ್ಧ ಲಾರಿ ಮೇಲೆ 1 ಲಾರಿ ಬಿಟ್ಟು ರೊಕ್ಕಿಲ್ಲ ನಮ್ಮ ಹತ್ರ. ಅರ್ಧ ಲಾರಿ ಮೇಲೆ ಲೋಡ್ ಮಾಡ್ಕೊಂಡು ಇಲ್ಲಿ ತಂದು ಒಪ್ಕೊಳ್ಳೋದು. ಹಂಗೆ ಒಂದು ಥಿಯೇಟರ್ ಬೇಕಾದಷ್ಟು ಸಾಮಾನು ಅಷ್ಟೇ. ನಾವು 95
ಕಲ್ಕೇರಿ ಕ್ಯಾಂಪ್ನಿಂದ ಇದು ಅಧಿಕೃತವಾಗಿ ಸ್ವಂತ ಸಾಮಾನಿನಿಂದ ಅಲ್ಲಿ ತನಕ ಸುಮಾರು ನಾವು 6-7 ವರ್ಷ ಏನೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಅಲ್ಲಿಗೆ ಏನಾಯ್ತು, ಒಂದು ಲೆಕ್ಕಕ್ಕೆ ಬಂತು, ಸುಸ್ಥಿರವಾದಂತಹ ಒಂದು ತಮ್ಮ ಸ್ವಂತ ಥಿಯೇಟರ್ನಿಂದ ಸ್ವಂತದ್ದಾದ ನಾಟಕ ಅಭಿನಯಿಸುವುದು ಕಲ್ಕೇರಿ 95ನೇ ಇಸ್ವಿ. ಅಲ್ಲಿಂದ ಮುಂದೆ ಹಂಗೆ ಪ್ರಯಾಣ ಶುರುವಾಯ್ತು. ನಾವು 95ರಲ್ಲಿ ಕಲ್ಕೇರಿ ಅಲ್ಪ ಸ್ವಲ್ಪ ಸ್ವಂತ ಸಾಮಾನ. ಇನ್ನೊಬ್ಬರು ನಮ್ಗೆ ಗಾಡ್ ಫಾದರ್ ಅವರು ಬಸಲಿಂಗಪ್ಪ ವಿಭೂತಿ ಅಂತ ನಾಗಾಣ ಸೂರದವ್ರವರು. ಓಕೆ, ಭಾಗ 4 ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. 5ನೇ ಭಾಗದಲ್ಲಿ ಮತ್ತೆ ಅವರ ಸಂದರ್ಶನವನ್ನು ಮುಂದುವರಿಸ್ತೀನಿ.